ಹಲೋ. ನಮಸ್ತೆ ಗುರುಗಳೇ. ನಮಸ್ಕಾರ ಸ್ವಾಮಿ. ಗುರುಗಳೇ ಚೆನ್ನಾಗಿದ್ದೀರಾ? ಹ್ಞೂ ಸ್ವಾಮಿ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಆ ನಿಮ್ಮ ಆಶೀರ್ವಾದ. ಎಲ್ಲ ರಾಯರ ಆಶೀರ್ವಾದ, ರಾಯರ ಕೃಪೆ. ಹಾ, ಹೇಳಿ ಸ್ವಾಮಿ. ಇರ್ಲಿ. ರಾಯರ್ದು ನಮ್ಮ ಮೇಲೆ ಅನುಗ್ರಹ ಇರ್ಲಿ ಅಂತ ನೀವು ನಮ್ಮ ಪರವಾಗಿ ಒಂದ್ ಸ್ವಲ್ಪ ವಿಶೇಷ ಪ್ರಾರ್ಥನೆ ಮಾಡ್ಕೊಳ್ಳಿ ಗುರುಗಳೇ. ಖಂಡಿತ ಖಂಡಿತ ಸ್ವಾಮಿ. ಹೇಳಿ. ಗುರುಗಳೇ, ನಂದೊಂದು ವಿಷಯ ಹೇಳ್ಬೇಕಂತ ಫೋನ್ ಮಾಡಿದ್ದೆ ನಿಮ್ಗೆ. ಹೇಳಿ. ನಮ್ದೊಂದು ಆಸ್ತಿ ವಿಚಾರ ಸ್ವಲ್ಪ ದಿನದಿಂದ ಗೊಂದಲದಲ್ಲಿತ್ತು ಗುರುಗಳೇ. ಒಂದು ಸುಮಾರು 8 ವರ್ಷ 10 ವರ್ಷ ಹತ್ತತ್ರ ಆಗಿರೋದು ಹಾ 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 ಆಗಿತ್ತು. ಅದು ಇನ್ನೂವರೆಗೆ ಬಗೆಹರಿದಿರ್ಲಿಲ್ಲ. ಊರಿನ ಪ್ರಮುಖರು 4-6 ಸರಿ ಕೂಡ್ಸಿ ಏನೋ ಬಗೆಹರಿಸು ಪಂಚಾಯತಿ ಮಾಡಿದ್ವಿ, ಯಾವ್ದೂ ಆಗಿರ್ಲಿಲ್ಲ ಗುರುಗಳೇ. ಓಕೆ. ತಾಯಿಯವ್ರು ಇರುವಾಗನು ಆಗಿರ್ಲಿಲ್ಲ. ತಾಯಿಯವರು ಹೋದ್ರು ಗುರುಗಳ, ಒಂದ್ 2 ವರ್ಷ ಆಗಿತ್ತು. ಇದಾದ್ಮೇಲೆನು ನನ್ನ ಆಸ್ತಿ ನನಗ್ ಕೊಟ್ಟಿರ್ಲಿಲ್ಲ ನಮ್ಮ ಬ್ರದರ್. ಓಕೆ. ಕೊಟ್ಟಿರ್ಲಿಲ್ಲ. ನಾನ್ ಏನೋ ಒಂದ್ಸರಿ ನಿಮ್ದು ಏನ್ ಹೇಳ್ತಾರ ಗುರುಗಳು ಅಂತ ನಿಮ್ಗೊಂದ್ಸರಿ ಫೋನ್ ಮಾಡಿದೆ. ಅವಾಗ ನನ್ಗ 9 ವಾರದ ವ್ರತ ಹೇಳಿದ್ರು ಗುರುಗಳೇ. ಹೌದು. 9 ವಾರದ ವ್ರತ ಹೇಳಿದ್ರು ಗುರುಗಳೇ. ನಿನ್ನೆ ವಾರಕ್ಕೆ 7 ವಾರ ಆಗಿದೆ. ನಮ್ದು ಬ್ಯಾಂಕ್ ಲೋನ್ ಒಂದು 11 ವರ್ಷದ ಒಂದು 13 ವರ್ಷದ ಒಂದು 2 ಲೋನ್ ಇದ್ದು ಗುರುಗಳ. 4 ಲಕ್ಷ ಮೇಲಿತ್ತು. 4 ಲಕ್ಷ 10 ಸಾವಿರ ಹಿಂಗಿತ್ತು. ಹತ್ತತ್ರ ಒಂದ್ 14-15 ಲಕ್ಷ ಲೋನ್ ಆಗಿತ್ತು ಗುರುಗಳ. ಅದು 14-15 ಲಕ್ಷ loan ಆಗಿತ್ತು. ಅಸಲು ಬಡ್ಡಿ. ಹ್ಮ್. ಅದು ಏನೋ ಬ್ಯಾಂಕಿನ ಪ್ರೊಸೀಜರ್ ಚೇಂಜ್ ಆಗಿದೆ ಅಂತ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳಿ ನೀವು ಅಸಲು ಅಷ್ಟ ತುಂಬ್ರನು ಅಂತ ವ್ಯವಸ್ಥೆ ಬಂದ್ರು ಗುರುಗಳವ್ರು. ಹ್ಮ್ 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 ಈಗ 2 ಸರಿ ಬಂದ್ರು ನಾವ್ ಲೋನ್ ತುಂಬಿದ್ದಿಲ್ಲ ಗುರುಗಳೇ. ನೀವು ವ್ರತ ಹೇಳಿದ್ಮೇಲೆ ಇವಾಗ ನಿನ್ನಿನ ಏಕಾದಶಿ ದಿನನೇ 7ನೇ ವಾರ ಗುರುಗಳೇ ನೀವು ಹೇಳಿದ ವ್ರತ. ಹ್ಮ್ ಇವಾಗ ಆಲ್ರೆಡಿ 2 ವಾರ ಆಯ್ತು. ಅದು ನಮ್ದು ಲೋನ್ 4 ಲಕ್ಷ 10 ಸಾವಿರ ನಾವು ತಗೊಂಡಿರೋ ಲೋನ್ ಹ್ಮ್ 3 ಲಕ್ಷ 50 ಸಾವಿರಕ್ಕ ಅಸಲಿನೊಳಗ ಒಂದ್ 50-60 ಸಾವಿರ ಕಡಿಮೆ ಮಾಡಿದ್ರು ಗುರುಗಳ ಬ್ಯಾಂಕ್ನವ್ರು. ಎಷ್ಟು ಕಡಿಮೆ ಮಾಡಿದ್ರು? 60 ಸಾವಿರ ಕಡಿಮೆ ಮಾಡಿದ್ರು ಗುರುಗಳ ಅಸಲೊಳಗೆ. 60 ಸಾವಿರ ಕಡಿಮೆ ಮಾಡಿದ್ರು. ಓಕೆ. 60 ಸಾವಿರ ಕಡಿಮೆ ಮಾಡಿದ್ರು ಗುರುಗಳೇ. ಒಂದ್ 14 ಲಕ್ಷ ಮೇಲಾಗಿರೋದು 3.5 ಲಕ್ಷ ತುಂಬಿದ್ರು ನೋಡಿ ಗುರುಗಳೇ. 14 ಲಕ್ಷ ಲೋನ್ ಆಗಿರೋದು ಬರೀ 3.5 ಲಕ್ಷಕ್ಕೆ ತಗೊಂಡ್ ಬಂದ್ರ? ಇನ್ನೂ ಚೂರ್ ಮೇಲೆ ಆಗಿರ್ಬೇಕ ಅಂದ್ಕೊಳ್ಳಿ. 14 ಲಕ್ಷ 13 ವರ್ಷದ ಒಂದು 11 ವರ್ಷದ ಒಂದು. ಅಲ್ಲ ಸ್ವಾಮಿ, ಇವಾಗ ಸರಿ ಆಯ್ತು, 14 ಲಕ್ಷ ನಿಮ್ಮ ಬ್ಯಾಂಕ್ ಅಲ್ಲಿ ಇರ್ತಕ್ಕಂತ ಲೋನು ಹಾ ರೀ. ಬರೀ 3.5 ಲಕ್ಷಕ್ಕೆ ತಗೊಂಡ್ ಬಂದ್ಬಿಟ್ರ? ಹೌದ್ರಿ, ನಾವ್ ತುಂಬಿಲ್ ಗುರುಗಳು. ಅದನ್ನೇ ರಾಯರ್ ತುಂಬಿದಾರೆ ಅಂತ ಅನ್ಕೊಂಡೇನಿ. ಏನ್ ಮಹಿಮೆ, ಏನ್ ಪವಾಡ! ನನಗೆ ಖುಷಿ ಆಗ್ತಾ ಇದೆ ಈ ವಿಚಾರದಲ್ಲಿ ಕೇಳೋದಕ್ಕೆ ಸ್ವಾಮಿ. ತುಂಬಾ ಅದ್ಭುತವಾಗಿ ಪವಾಡ ಮಾಡಿದ್ರೆ. ಈ 14-15 ಲಕ್ಷ ಲೋನ್ ಆಗಿರೋದನ್ನು ಬ್ಯಾಂಕ್ ಅಲ್ಲಿ ಕಟ್ಟಬೇಕನ್ನೋರು ಕೇವಲ ಬರೀ 3.5 ಲಕ್ಷದಲ್ಲಿ ನಿಮ್ಗೆ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ರಾಯರ ಮಹಿಮೆ ಇದು! ನನಗೆ ಒಂಥರ ಕೇಳೋದಕ್ಕೆ ಕುತೂಹಲ ಆಗತ್ತೆ. ಹೇಳಿ ಸ್ವಾಮಿ, ಹೇಳಿ. ಕೇಳೋಕೆ ಕುತೂಹಲ ನಿಮ್ಗಾದ್ರೆ ನನಗೆ ಹೇಳೋಕೆ ಪದಗಳೇ ಬರ್ತಾ ಇಲ್ಲ ಗುರುಗಳು. ಹೇಳಿ ಹೇಳಿ ಸ್ವಾಮಿ. ನೋಡಿ ಎಷ್ಟು ಮಹಿಮೆಯ. ಅವತ್ತು ನನಗೆ ಫೋನ್ ಮಾಡ್ಕೊಂಡು ಏನ್ ಮಾಡ್ಲಿ ಸ್ವಾಮಿ, ನನಗೆ ಎಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀರಾ. ಒಂದು ಪೂಜೆದ ವ್ರತವನ್ನು ಹೇಳ್ಕೊಡಿ ಅಂತ ಹೇಳಿ ಫೋನ್ ಮಾಡಿ ಹತ್ಕೊಂಡು ಫೋನ್ ಮಾಡಿದ್ರಿ. ಇವತ್ತಿನ ದಿನದಲ್ಲಿ ಎಷ್ಟು ಅದ್ಭುತವಾಗಿ ನಿಮ್ಮ ಮಾತಿನ ಮುಖಾಂತರದಲ್ಲಿ ನಾನು ಕೇಳ್ತಾ ಇದ್ದೇನೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಸ್ವಾಮಿ, ಖುಷಿ ಆಗ್ತಾ ಇದೆ. ಗುರುಗಳ, ಇನ್ನೂ ಒಂದ್ ವಿಚಾರ. ನನ್ಗೆ ಸಾಲ ಸೋಲದನು ಒಂಚೂರು ಭಾರ ಆಗಿದೆ. ನನ್ಗೆ ಜೀವನನೇ ಸಾಕಾಗಿದೆ ಅನ್ಕೊಂಡಿದ್ದೆ ನಾನು. ನನ್ಗೊಂದು ಆತ್ಮಸ್ಥೈರ್ಯ ತುಂಬಿದ್ರಿ. ಏನಿಲ್ಲ, ಶೀಘ್ರದಲ್ಲಿ ನಿಮ್ಗೆ ರಾಯರ ಅನುಗ್ರಹ ಮಾಡ್ತಾರೆ. ನಿಮ್ದು ಒಂದೊಂದಾಗಿ ಎಲ್ಲ ಕೆಲಸ ಕಾರ್ಯಗಳ ಬಗೆಹರಿತಾ ಬರ್ತವೆ. ನೀವೇ ನನಗೆ ಮತ್ತೊಂದ್ಸರಿ ಖುಷಿ ವಿಚಾರನ ನನ್ನ ಜೊತೆ ಹಂಚ್ಕೊಂತೀರಂತ ಒಂದ್ಸರಿ ಹೇಳಿದ್ರಿ ಗುರುಗಳೇ. 5 ವಾರ ಮುಗಿದ್ರೊಳಗಾಗಿನ ಲೋನ್ ನಮ್ ಬ್ರದರ್ ಎಷ್ಟು ಇದನ್ ಮಾಡಿದ್ರು ದುಂಬಾಲ್ ಬಿದ್ರು ಕೊಟ್ಟಿರ್ಲಿಲ್ಲ. ಏನೋ ಎಷ್ಟು ಎಷ್ಟೇ ದುಂಬಾಲ್ ಬಿದ್ರು ನನ್ನ ಪಾಲಿನ ಆಸ್ತಿ ನನಗೆ ಕೊಟ್ಟಿರ್ಲಿಲ್ಲ ರೀ ಗುರುಗಳೇ. ಕೊಟ್ಟಿರ್ಲಿಲ್ಲ. ಇವಾಗ ತಾನ್ ಮಾಡ್ಕೊಳ್ಳಿ, ನಾನ್ ಮಾಡ್ಕೊಂತೀನಿ ಅಂತಂದ್ 1 ರೂಪಾಯಿನೂ ಖರ್ಚು ನಾನ್ ಕೊಟ್ಟಿರ್ಲಿಲ್ರಿ ಅವ್ರಿಗೆ. ಇವತ್ತಿಗೂ ಕೊಟ್ಟಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ತಾಯಿ ಅವ್ರ ತೀರೋದ್ಮೇಲೆ ವಾರಸ ಅಂತ ಬರುತ್ತಲ್ರಿ, ಹೌದು, ಅದನ್ನೆಲ್ಲಾನು ರೆಡಿ ಮಾಡಾಕ 10-20 ಸಾವಿರ ಖರ್ಚು ಬಿದ್ರು ತಾನೇ ಹಾಕೊಂಡ್ ಮಾಡಿದ್ದಾನೆ. ಅವ್ರ ಮಧ್ಯದಲ್ಲಿ ಇರೋರು ಯಾರೋ ಸಹಾಯ ಮಾಡಿದಾರೆ ನೋಡ್ರಿ ಗುರುಗಳೇ. ಇವಾಗ ಬರೀ 3.5 ಲಕ್ಷ ತುಂಬಿದ್ರ? ಹಾಗಾದ್ರೆ 3.5 ಲಕ್ಷ ತುಂಬಿದೀವಿ. ಆ 3.5 ಲಕ್ಷಕ್ಕೆ ನಾನು 3 ರೂಪಾಯಿನೂ ಕೊಟ್ಟಿಲ್ಲ ಗುರುಗಳೇ. ಅಂದ್ರೆ 3.5 ಲಕ್ಷನೂ ಕೊಟ್ಟಿಲ್ವಾ? ಅಲ್ರಿ, 3.5 ಲಕ್ಷ ರೂಪಾಯಿದೊಳಗೆ ಇಬ್ರು ಪಾಲಿದೆ ಗುರುಗಳೇ ಅದ್ರೊಳಗೆ. ಹೌದು. ಅದನ್ನ ನನ್ ಪಾಲಿಗೆ ಬರ್ಬೇಕಾದ 1,75,80 ಸಾವಿರ ನನ್ಗೆ ಬರುತ್ತಲ್ಲ ಗುರುಗಳೇ. ಹೌದು, 3 ಲಕ್ಷದಲ್ಲಿ ಇಬ್ರು ಡಿವೈಡ್ ಮಾಡ್ಕೊಂಡು 1,70,000 ಬರುತ್ತೆ. 1,80,000 ಅಲ್ರಿ, 180 ರೂಪಾಯಿನೂ ಕೂಡ ನಾನು ಕೊಟ್ಟಿಲ್ಲ. ನಾಳೆ ಕೊಡ್ಬೇಕು. ನಂದೇನಾದ್ರು ಆ ಜಮೀನ್ ಮಾರಾಟ ಮಾಡಿ ಆದ್ರೂ ಕೊಡ್ತೀನಿ. ಅದ್ರ ಈಗ ರಾಯರ್ ಹೆಂಗ ಅದನ್ನ ಯಾವ್ದಕ್ ದಾರಿ ತೋರ್ಸಿ ಯಾರ ಇದ್ರೊಳಗ ತಲೆ ಒಳಗ್ ಹೊಕ್ಕು ಹೊಟ್ಟೆ ಒಳಗ್ ಹೊಕ್ಕು ಅದನ್ನ ನಮ್ದೆಲ್ಲಾ ಸಮಸ್ಯೆಗಳನ್ನ ಬಗೆಹರ್ಸಕತ್ತಾರ.
ಇಷ್ಟ ಹಿಂಗ ಬಗೆಹರಿಸ್ಲಿ. ನನ್ನಂತ ತ್ರಾಸ ಇರೋಂತವ್ರು ಸಾಕಷ್ಟು ಮಂದಿದನು ಅವ್ರು ಅನುಗ್ರಹ ಮಾಡಿ ಒಳ್ಳೇದ್ ಮಾಡ್ಲಿ ಅಂತೀನಿ ಗುರುಗಳು ಎಲ್ಲರಿಗೂ. ಇಲ್ಲ ಸ್ವಾಮಿ, ಒಂದು ವಿಚಾರದಲ್ಲಿ ನನಗೆ ಏನು ನಿಮ್ಮಲ್ಲಿ ಒಂದು ಆಶ್ಚರ್ಯ ಆಗ್ತಾ ಇದೆ ಅಂತಂದ್ರೆ, ಹಾ ರೀ. ಈ 14 ಲಕ್ಷ ದುಡ್ಡು ಬ್ಯಾಂಕ್ ಅಲ್ಲಿ ತಗೊಂಡಿದ್ದೀರಾ. ಆ 14 ಲಕ್ಷದಲ್ಲಿ ಬ್ಯಾಂಕ್ ಅಲ್ಲಿ 4,10,000 ತಗೊಂಡಿದ್ದು ಗುರುಗಳೇ 10 ವರ್ಷ ಮೇಲಾಗಿದ್ದಾವೆ. ಅಂದ್ರೆ ಇವಾಗ ಏನಂದ್ರೆ 4 ಲಕ್ಷ ನೀವು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ದೀರಾ, ಅದು 10 ವರ್ಷ ಆಗಿದೆ. 10 ವರ್ಷ 11 ವರ್ಷ ಒಂದ್ 11 ವರ್ಷ ಒಂದ್ 13 ವರ್ಷ ಆಗಿದಾವೆ ಗುರುಗಳೇ. ಆಯ್ತು, ಇವಾಗ ನಾನೇನ್ ಹೇಳ್ತಾ ಇದೀನಿ ಗೊತ್ತಾ, ಇವಾಗ ನೀವು 4 ಲಕ್ಷ ದುಡ್ಡು ತಗೊಂಡಿದ್ದೀರಾ. 4,10,000 ಗುರುಗಳೇ. 4,10,000 ನೀವು ದುಡ್ಡು ತಗೊಂಡಿದ್ದೀರಾ. ಅದನ್ನ ತಗೊಂಡು 10 ವರ್ಷ 11 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಹೌದಲ್ರಿ. ಅದು ಬಡ್ಡಿ ಎಲ್ಲ ಸೇರಿಸಿ 14 ಲಕ್ಷ ಆಗಿದೆ ಅಂತ ನೀವು ನನಗೆ ಹೇಳಿದ್ರಿ. ಆಗಿದೆ ಗುರುಗಳು, ಆಗಿದ್ರಿ. ಆ 14 ಲಕ್ಷದಲ್ಲಿ ಏನ್ ಮಾಡ್ಬೇಕು, ಕಟ್ಟಬೇಕು, ಒಂದೇ ಸಲ ಸೆಟಲ್ಮೆಂಟ್ ಮಾಡ್ಬೇಕು ಅಂತ ಹೇಳಿದಾಗ ಅಲ್ಲಿಗೆ ಅರ್ಧಕ್ಕರ್ಧ ಯಾರು ಕಟ್ಟಕ್ ಆಗ್ಲಾರ್ದಕ್ಕೋಸ್ಕರ ಅರ್ಧಕ್ಕೆ ಎಷ್ಟು ಅಮೌಂಟ್ ಕಡಿಮೆ ಮಾಡಿದ್ರು. ಯಾವಾಗ ಇದು 15 ಲಕ್ಷ ಲೋನ್ ಕಟ್ಟಬೇಕು, ಹೆಂಗ್ ಮಾಡ್ಲಿ ಗುರುಗಳೇ ಅಂತ ನೀವು ನನಗೆ ಫೋನ್ ಮಾಡಿದ್ರಿ. ಚಿಂತೆ ಮಾಡ್ಬೇಡಿ, ರಾಯರಿದ್ದಾರೆ, ರಾಯರ್ಗೆ ಪೂಜೆ ಮಾಡಿ ನೀವು 9 ವಾರ ನಾನು ಹೇಳ್ಕೊಟ್ಟಂತ ಒಂದು ವ್ರತವನ್ನು ನೀವು ಮಾಡಿ ಅತಿ ಶೀಘ್ರದಲ್ಲೇ ನೀವು ನನಗೆ ಕರೆ ಮಾಡ್ತೀರಾ ಅಂತಾನು ಒಂದು ನನ್ನ ಧ್ವನಿ ಮುಖಾಂತರದಲ್ಲಿ ನಿಮ್ಗೆ ತಿಳಿಸಿದ್ದೆ. ಹೇಳಿದ್ರಿ ಗುರುಗಳೇ, ಹೇಳಿದ ಹಾಗೇನೆ ನಡೆದಿದೆ. ಅದಾದ ಮೇಲೆ ನೀವು ಮಾಡಿದ್ರಿ. ಅದಾದ ಮೇಲೆ 7ನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಆಯ್ತು. ನಿಮ್ಮ ಲಾಸ್ಟ್ ಟೈಮ್ ಸಂಕಷ್ಟ ಇದ್ರದಿದ್ದಲ್ಲ, ಏಕಾದಶಿ ಟೈಮ್ ಅಲ್ಲಿ ನಿಮ್ದು 7 ವಾರ ಕಂಪ್ಲೀಟ್ ಆಯ್ತು. 7 ವಾರ ಕಂಪ್ಲೀಟ್ ಅದ್ರ ಒಳಗೇನೆ 1 ವಾರ ಮುಂಚೆನೆ ಆಗಿದೆ ಗುರುಗಳದು. ಅಂದ್ರೆ 5ನೇ ವಾರ 6ನೇ ವಾರದಲ್ಲಿ ನಿಮ್ಗೆ ಆಗಿದೆ ಇದು ಅನುಗ್ರಹ. 6ನೇ ವಾರಕ್ಕೆ ಆಗಿದೆ ನೋಡಿ ಗುರುಗಳು. ಓಕೆ, ನೋಡಿ ಆಗಿದೆ. ಬಟ್ ನೀವು ಫೋನ್ ಮಾಡ್ತಾ ಇದ್ದೀರಾ, ಯಾಕಂದ್ರೆ ನಾನು ಫೋನ್ ರಿಸೀವ್ ಮಾಡಕ್ ಆಗ್ಲಿಲ್ಲ, ದಯವಿಟ್ಟು ಕ್ಷಮೆ ಇರ್ಲಿ. ನಮ್ಮ ಹತ್ರ ಕ್ಷಮೆ ಕೇಳಬೇಡಿ ಗುರುಗಳೇ. ನಾವು ರಾಯರ ಹತ್ರ ಕ್ಷಮೆ ಕೇಳ್ತೀವಿ, ನಿಮ್ ಹತ್ರ ಕ್ಷಮೆ ಕೇಳ್ತೀವಿ. ಆ ಮಾತು ಇನ್ನೊಂದ್ಸರಿ ಮಾತಾಡ್ಬೇಡಿ ಗುರುಗಳೇ. ಯಾಕಂದ್ರೆ ಎಷ್ಟೊಂದು ಜನಗಳು ಫೋನ್ ಮಾಡ್ತಾ ಇದ್ದಲ್ಲ, ಆ ಕಾರಣಕ್ಕೋಸ್ಕರ ಫೋನ್ ಎತ್ತಕ್ ಆಗ್ಲಿಲ್ಲ ನನಗೆ. ಆದ್ರೆ ಎಷ್ಟೊಂದು ಜನಗಳು ನನಗೆ ಅನುಗ್ರಹ ಆಗಿದೆ ಅಂತಂದು ಸುಮಾರು ಜನ ಫೋನ್ ಮಾಡ್ತಾ ಇದ್ದಾರೆ, ಬಟ್ ಯಾರು ರಿಸೀವ್ ಮಾಡಕ್ಕೂ ಆಗ್ತಾ ಇಲ್ಲ ನನಗೆ. ಅಷ್ಟು ಜನಗಳು ಫೋನ್ ಮಾಡ್ತಾ ಇರ್ತಾರಲ್ವಾ. ಇನ್ನೊಂದು 15 ಲಕ್ಷ ಆದಂತ ಸಮಯದಲ್ಲಿ 3.5 ಲಕ್ಷಕ್ಕೆ ತಗೊಂಡ್ಬಂದ್ರು, 3 ಲಕ್ಷನ ಚಿಲ್ಲರೆ ತಗೊಂಡ್ ಬಂದ್ರು ಅಂತ ಹೇಳಿದ್ರಿ. ಆ 3 ಲಕ್ಷದಲ್ಲೂ ನಿಮ್ಗೆ 1 ರೂಪಾಯಿನೂ ಕಟ್ಟಿಸ್ಕೊಳ್ಳಿಲ್ಲ ರಾಯರು, ಯಾಕಂದ್ರೆ ನಿಮ್ ಹತ್ರ ದುಡ್ಡಿಲ್ಲ ಅಲ್ಲಿ. ಆದ್ರೆ ರಾಯರು ಏನ್ ಕೇಳಿದ್ದಾರೆ, ನನಗೆ ನಿನ್ನ ದುಡ್ಡು ಬೇಡ, ನಿನ್ನ ಆಸ್ತಿ ಬೇಡ ಕಂದ, ನಿನ್ನ ಭಕ್ತಿ ಮಾತ್ರ ನನಗೆ ಬೇಕು ಅಂತ ಹೇಳಿದ್ದಾರೆ ರಾಯರು. ಸ್ವಾಮಿ ಕೇಳಿಸ್ತಾ ಇದೀನಾ? ಹಲೋ ಸ್ವಾಮಿ, ಸ್ವಲ್ಪ ಹಲೋ. ಇಲ್ಲ ರೀ, ನನ್ಗೆ ತಡ್ಕೊಳಕ್ ಆಗ್ತಿಲ್ಲ. ಯಾಕೆ ಸ್ವಾಮಿ? ಅಳ್ಬಾರ್ದು ಇರ್ಲಿ. ಯಾಕೆ ರಾಯರ್ ಪಾದ ಹಿಡ್ದಿದ್ದೀರಾ ನೀವು? ಅಳ್ಬಾರ್ದು. ರಾಯರ್ ಏನ್ ಹೇಳಿದ್ದಾರೆ, ನಿಮ್ದು ಏನದು ಸೌಂಡ್ ಟ್ಯೂ ಅಂತ ಸೌಂಡ್ ಬರ್ತಾ ಇದೆ. ಫೋನ್ ಸ್ವಲ್ಪ ಸರಿ ಇಟ್ಕೊಳ್ಳಿ. ಇಲ್ಲ ಗುರುಗಳೇ, ದುಃಖ ಉಮ್ಮಸ್ ಬಂತು. ಬೇಡ ಅಳ್ಬಾರ್ದು, ಅರ್ಥ ಮಾಡ್ಕೊಳ್ಳಿ. ಯಾಕೆ ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ. ರಾಯರ್ ಒಂದು ಸೂಚನೆ ಯಾವ ಮುಖಾಂತರದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ನನ್ನನ್ನ ನಂಬ್ಕೊಂಡು ಬಂದಂತ ಭಕ್ತಾದಿಗಳು ಎಲ್ರು ನಿನ್ನ ಅಣ್ಣ ತಮ್ಮಂದಿರು ಬರ್ತಾರೆ, ನಿನ್ನ ತಾಯಿಂದಿರು ಬರ್ತಾರೆ, ಅವ್ರು ಎಲ್ಲಾರು ಕಣ್ಣೀರನ್ನು ಒರೆಸು ಕಂದ ನೀನು ಅಂತ ಹೇಳಿದ್ದಾರೆ ರಾಯರು. ವರ್ಷಿದ್ದಾರೆ ಗುರುಗಳೇ. ಅದಕ್ಕೆ ನೀವ್ ಯಾರು ಹತ್ಕೊಂಡ್ ಅಳಬಾರ್ದು. ಅದಕ್ಕೆ ನೀವೇನೇ ಹತ್ತಿರ ಸಮಾಧಾನ ಮಾಡಿ ನಿಮ್ಮ ಕಣ್ಣೀರು ಒರೆಸುವಷ್ಟು ಶಕ್ತಿ ನನಗೆ ಧ್ವನಿ ಮುಖಾಂತರದಲ್ಲಿ ರಾಯರು ತುಂಬಿದ್ದಾರೆ ಗುರುಗಳೇ. ನಿಮ್ಮಿಂದನೇ ನಮ್ ಸಮಸ್ಯೆಗಳು ಬಗೆಹರಿತಾ ಇದ್ದಾವೆ. ಇನ್ನೂ ಒಂದೊಂದು ಸಮಸ್ಯೆ, ನನ್ನ ಆಸ್ತಿ ನನಗಾಗ್ಲಿ, ಅವನ ಆಸ್ತಿ ಅವನಿಗಾಗ್ಲಿ, ನಂದೊಂದ್ ಸ್ವಲ್ಪ ಸಾಲ ಇದೆ. ನಾನೇನಾದ್ರೂ ಜಮೀನ್ ಮಾರಿ ಆದ್ರೂ ನನ್ ಪಾಲಿಗೆ ಬರುವಂತ ಸಾಲನ ಅವನಿಗೆ ಕೊಡ್ತೀನ್ರಿ. ಇವಾಗ ಅವನೇ ರೆಡಿ ಮಾಡಿ ಲೋನ್ ತುಂಬಿಕೊಂಡಿದ್ದಾನೆ. 3.5 ಲಕ್ಷ ಅಂತಂದ್ರೆ 10ನೇ ತಾರೀಕಿಗೆ 10,000 ತುಂಬಿ ಬಂದಿದ್ದಾರೆ ಗುರುಗಳೇ. 16ನೇ ತಾರೀಕಿಗೆ 3,40,000 ಎಲ್ಲೋ ಏನೋ ಅರೇಂಜ್ ಮಾಡಿದ್ದಾರೆ ಗುರುಗಳೇ. ಯಾರೋ ಹೆಲ್ಪ್ ಮಾಡಿ, ನಾನ್ ಬರೀ ಹೋಗಿ ಒಂದ್ ಸೈನು ಕೂಡ ನಾನ್ ಮಾಡಿಲ್ಲ ಇನ್ನೂವರೆಗೂ. ಅವರೇ ರೆಡಿ ಮಾಡಿ ತುಂಬಿದ್ದಾರೆ. ನಮ್ ಕಾಗದ ಪತ್ರ ಅಂತ ಏನ್ ನಮ್ಗೆ ಆಗ್ಬೇಕಾದ ಟೈಮ್ಗೆ ನಾವು ಬ್ಯಾಂಕಿಗೆ ಹೋಗ್ಬೇಕು. ನಮ್ ಕಾಗದ ಮಾಡ್ಕೊಳಕಾದ್ರೆ ತಹಸೀಲ್ದಾರ್ ಆಫೀಸ್ಗೆ ನಾವು ಹೋಗ್ಬೇಕು ನೋಡ್ರಿ, ಅಷ್ಟೇ. ಇಲ್ಲಿವರೆಗಿನ ಯಾರು ಹೇಳಿದ್ರು ಕೇಳಿರ್ಲಿಲ್ಲ. ರಾಯರ್ ಯಾವ ಮೂಲಕ ಬಂದ್ ಹೇಳಿದಾರೋ ಗೊತ್ತಿಲ್ಲ, ನನ್ಗಂತೂ ಗೊತ್ತಿಲ್ಲ. ಅದೇ ವಿಚಾರದಲ್ಲಿ ಅರ್ಥ ಆಯ್ತು. ಆದ್ರೆ ಅವತ್ತು ಫೋನ್ ಮಾಡಿದ ಧ್ವನಿ ಬೇರೆ, ಇವತ್ತು ಫೋನ್ ಮಾಡಿದ ಧ್ವನಿ ಬೇರೆ. ಯಾಕೆ ಅಂದ್ರೆ, ಕಂದ ನಿನ್ನ ಪೂಜೆ ನನಗೆ ಸಲ್ಲಿದೆ, ನೀನ್ ಹೆಂಗೆ ನನಗೆ ಪೂಜೆಯನ್ನು ಮಾಡ್ತಾ ಇದೆಯಾ ಅದೇ ಮುಖಾಂತರದಲ್ಲಿ ಪೂಜೆ ಮಾಡು, ನೀನು ಹೆಚ್ಚಿನ ರೀತಿಯಾಗಿ ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರು ಹೇಳಿದ್ದಾರೆ. ರಾಯರ್ಗೆ ನಿಮ್ಮ ಆಸ್ತಿ ಬೇಡ, ನಿಮ್ಮ ಅಂತಸ್ತು ಬೇಡ, ಅದನ್ನೆಲ್ಲ ನೀವೇ ಇಟ್ಕೊಳ್ಳಿ. ನಿಮ್ಮ ಕಡೆಯಿಂದ ಭಕ್ತಿ ಮಾತ್ರ ಕೇಳ್ತಾ ಇರೋದು ರಾಯರು. ಖಂಡಿತ ನನಗೆ ತುಂಬಾ ಖುಷಿ ಆಯ್ತು ನೋಡಿ. 15 ಲಕ್ಷ ಇಲ್ಲಿ, 3 ಲಕ್ಷ ಇಲ್ಲಿ, ಅದರಲ್ಲಿ 1 ರೂಪಾಯಿನೂ ನೀವು ಕಟ್ಟಲಿಲ್ಲ ಅಂದ್ರೆ ಇದು ರಾಯರ್ ಪವಾಡನೇ ಅಲ್ವಾ ಇದು? ರಾಯರ್ ಗುರುಗಳೇ, ನನ್ಗ ಸಾಲಗಾರ ಕಾಟ ತಾಳಾರ್ದ ಇವಾಗ ಒಂದು ತಿಂಗಳ 2 ತಿಂಗಳು ಹತ್ತತ್ರ ನಾನು ಹಿಂದೆ ನಿಮ್ಗೆ ಫೋನ್ ಮಾಡಿದ್ದೆ.
ಫೋನ್ ಮಾಡಿದಾಗ ನನಗೆ ಜೀವನಾನೇ ಬೇಸರವಾಗಿದೆ, ನನ್ಗೆ ಸಾಲಗಾರ ಕಿರುಕುಳ ತಾಳಾರ್ದೆ, ನನ್ಗೆ ಆಸ್ತಿ ವಿಚಾರನ ಬಗೆಹರಿವಲ್ದು, ನಂದ್ ಏನಾದ್ರು ಜಮೀನ್ ಮಾರಾದ್ರೂ ನಾನು ಆಸ್ತಿ ಸಾಲ ಕೊಟ್ಕೊಂಡ್ ಋಣಮುಕ್ತ ಆಗ್ತೀನಿ ಅಂತಂದ್ರ ನನ್ನ ಆಸ್ತಿ ವಿಚಾರದೊಳಗೂ ನನಗ ನಮ್ಮ ಬ್ರದರ್ ನನ್ಗ ಆಸ್ತಿ ಕೊಟ್ಟಿಲ್ಲ, ಕೊಟ್ರು ಮಾರಿ ಆದ್ರೂ ನನ್ ಪಾಲಿಗೆ ಬಂದ ಸಾಲ ತುಂಬಬೇಕಂತಂದ್ರ ನನಗ್ ಬಗೆಹರಿವಲ್ದಂತ ಹೇಳಿದ್ದೆ ಗುರುಗಳ. ನನಗೆ ಜೀವನಾನೇ ಬೇಸರ ಆಗಿದೆ, ನನಗೆ 3 ಮಕ್ಳು ಇದಾವೆ. ನಾವು 2 ವರ್ಷದವ್ರು ಇರುವಾಗ ತಂದಿ ಕಳ್ಕೊಂಡಿವಿ. ಇನ್ನು ನಾವ್ ಏನಾದ್ರು ಜೀವನಕ್ಕೆ ಏನಾದ್ರು ಮಾಡ್ಕೊಂಡ್ರೆ ನನ್ ಮಕ್ಳ ಗತಿ ಏನಂತ ಒಂದ್ಸರಿ ವಿಚಾರ ಮಾಡಿದೆ ಗುರುಗಳೇ. ನಾನು ಕರೆಕ್ಟ್, ಒಳ್ಳೆ ವಿಚಾರ ತಗೊಂಡಿದ್ದೀರಾ ನೀವು ಇವಾಗ. ವಿಚಾರ ಮಾಡಿದೆ ಗುರುಗಳೇ. ನಾನು ರಾತ್ರಿ ಟೈಮ್ ಅಲ್ಲಿ ಎದ್ದು ರೆಸ್ಟಿಗೆ ಹೋದ್ರ ನನ್ನ ಹೆಂಡತಿ ನಿದ್ದೆ ಒಳಗಿದ್ರ ಪ್ರಜ್ಞೆನೇ ಇರೋದಲ್ರಿ, ಅಂತವಳು ರಾತ್ರಿ ಪೂರ್ತಿ ನನ್ ಕಾಯ್ದಿದ್ದಾಳೆ ಗುರುಗಳೇ. ಏನಾದ್ರು ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು, ನಮ್ ಗತಿ ಏನಂತ. ಓಕೆ, ಅದಕ್ಕೋಸ್ಕರ ನನ್ ಮಕ್ಕಳ ಮುಖ ನೋಡಿ ಜೀವನ ಇಡ್ಬೇಕು, ನನಗೆ ಜೀವನನ ಸಾಕಾಗಿದೆ ಅಂತ ಹತ್ಕೊಂತ ಹೇಳಿದ್ದೆ ಗುರುಗಳ ನಾನು ನಿಮ್ಗೆ. ಹೌದು ಸ್ವಾಮಿ. ಆಸ್ತಿ ವಿಚಾರ ಒಂದೊಂದಾಗಿ ಬಗೆಹರಿತು ಗುರುಗಳೇ. ಅವತ್ತಿನ ದಿನದಲ್ಲಿ ನೀವೇನಾದ್ರೂ ಮಾಡ್ಕೊಂಡು ಸತ್ತು ಹೋಗ್ಬಿಟ್ಟಿದ್ರೆ ನಿಮ್ ತಪ್ಪು, ಅದು ನಿಮ್ಮ ಪಾಪ. ಅದು ಯಾಕಂದ್ರೆ ನಿಮ್ಗೆ ಮುಕ್ತಿ ಸಿಕ್ತಿರ್ಲಿಲ್ಲ. ನೀವು ಎಷ್ಟು ವರ್ಷ ಬದುಕ್ಬೇಕು ಅಂತ ಬ್ರಹ್ಮ ಅನಿಬರದಲ್ಲಿ ಬರ್ದಿರ್ತಾರೆ, ಅಷ್ಟು ವರ್ಷ ನೀವು ಇಲ್ಲಿ ಭೂಮಿ ಮೇಲೆ ಇರ್ಲೇಬೇಕು. ಇವಾಗ ಎಕ್ಸಾಂಪಲ್ ನೋಡಿ, ಒಂದು 100 ವರ್ಷ ನೀವು ಬದುಕ್ತಾ ಇದ್ರ ಅಂದ್ರೆ 100 ವರ್ಷದ ಒಳಗಡೆ ಏನಾದ್ರು ಒಂದು 50 ವರ್ಷಕ್ಕೆ ಸತ್ತು ಹೋದ್ರೆ ಇನ್ನೂ 50 ವರ್ಷ ನೀವು ನರಕ ಅನುಭವಿಸ್ತಾ ಇರ್ತೀರಾ. ಯಾಕೆ ಅಂದ್ರೆ ಅದು ನಿಮ್ನಲ್ಲಿ ಕರ್ಕೊನಲ್ಲ, ಯಾಕಂದ್ರೆ ನಿಮ್ಗೆ ಮುಕ್ತಿ ಸಿಕ್ಕಿರಲ್ಲ. ನಿಮ್ನ ಇಷ್ಟು ವರ್ಷ ಅಂತ ನಾನು ಅನಿಬರದಲ್ಲಿ ಬರ್ದ್ ಕಳ್ಸಿದೀನಿ, ನೀನ್ ಯಾಕೆ ಬಂದಿ ಅಂತ ಕೇಳ್ತಾರೆ, ಅಲ್ಲಿ ಕರ್ಕೊಳಂಗಿಲ್ಲ. ಅದಕ್ಕೆ ನೀವು ಅವತ್ತು ನಿರ್ಧಾರ ತಗೊಂಡಿದ್ದು ತುಂಬಾ ಒಳ್ಳೇದು. ಯಾಕಂದ್ರೆ ಅವತ್ತು ಏನಾದ್ರು ಅಕಸ್ಮಾತ್ ಸತ್ತು ಹೋಗ್ಬಿಟ್ಟಿದ್ರೆ ಇವತ್ತು ಬೀದಿ ಪಾಲಿಗೆ ಬರ್ತಾ ಇದ್ರು ನಿಮ್ಮ ಹೆಂಡ್ರು ಮತ್ತು ಮಕ್ಕಳು. ಆದ್ರೆ ನಿಮ್ಮ ಸಾಲ ನೋಡಿ, ನಿಮ್ಮನ್ನ ಬದುಕಿಸಿ ನಿಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು 15 ಲಕ್ಷ ಲೋನ್ ಅನ್ನು ಗುರು ರಾಘವೇಂದ್ರ ಸ್ವಾಮಿ ಅವರು ತೀರ್ಸಿದ್ದಾರೆ. ಅಷ್ಟೇ ನೋಡಿ ಗುರುಗಳೇ. ಇವಾಗ ನನ್ಗೂ ವೈಯಕ್ತಿಕನ ಒಂದ್ 8-10 ಲಕ್ಷ ಇದೆ ಸಾಲ ಗುರುಗಳೇ. ಅದಕ್ಕೆ ಯಾವ ರೀತಿ ದಾರಿ ತೋರ್ತಾರೆ ಅದನ್ನ ನಾನು ದಾರಿ ಕಾಯ್ತಾ ಇದ್ದೀನಿ. ಆಗುತ್ತೆ ಸ್ವಾಮಿ. ನೋಡಿ, ಆ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಲೋನ್ ಅನ್ನೇ ಅಷ್ಟು ಒಂದು ಮಿರಾಕಲ್ ಮಾಡಿ ಪವಾಡವನ್ನು ಮಾಡಿದ್ದಾರೆ ಲೋನು. ಆದ್ರೆ ಈ ಲೋನ್ ತೀರ್ಸಿದ್ದೆಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವರೇ. ಏನೋ ಒಂದು 14ರಿಂದ 15 ಲಕ್ಷ ಬ್ಯಾಂಕ್ ಅಲ್ಲಿ ಮಾಡಿದ್ರಿ ಜಮೀನಲ್ಲಿ, ಅದನ್ನ ತೀರ್ಸಿದ್ದು 1 ರೂಪಾಯಿ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಲ್ದಾನೆ ಅದನ್ನ ಗುರು ರಾಘವೇಂದ್ರ ಸ್ವಾಮಿ ಅವರೇ 15 ಲಕ್ಷ ಲೋನ್ ನಿಮ್ದು ತೀರ್ಸಿದ್ದಾರೆ ಅಂದ್ರೆ ಅದು ರಾಯರು ತೀರ್ಸಿದ್ದಾರೆ. ಇನ್ನು ನಾನು ಹೊರಗಡೆ ಕೈ ಸಾಲ ಮಾಡ್ಕೊಂಡಿದ್ದೀನಿ ಗುರುಗಳೇ. ಅವ್ರ ಸಾಲಗಾರಿಗೂ ನಾನು ಅದನ್ನ ಸಾಲ ಅವ್ರಿಗೆ ತೀರ್ಸಿ ಋಣಮುಕ್ತ ಆಗ್ತೀನಿ. ಅದಕ್ಕೆ ನನಗೆ ಏನಾದ್ರು ಅವ್ರ ದಾರಿ ತೋರ್ಸ್ಲಿ, ನನಗೆ ಧೈರ್ಯ ಕೊಡ್ಲಿ ಗುರುಗಳೇ. ಖಂಡಿತ. ಇವಾಗ ನೋಡಿ, ನಿಮ್ದು 9 ವಾರದ ವ್ರತವನ್ನು ಹೇಳ್ಕೊಟ್ಟಿದ್ನಲ್ಲ, ಅದು 9 ವಾರದ ವ್ರತವನ್ನು ನೀವು ಹಂಗೆ ಕಂಪ್ಲೀಟ್ ಮಾಡಿ ಅದು ಮುಗಿದ ಮೇಲೇನು ನೀವು ರಾಯರಿಗೆ ಇವಾಗ ಹೆಂಗ್ ಪೂಜೆ ಮಾಡ್ತಾ ಇದೀರಲ್ವಾ, ಅದೇ ರೀತಿಯಾಗಿ 9 ವಾರ ಮುಗಿದ ಮೇಲೇನು ನೀವು ಕಂಟಿನ್ಯೂ ಮಾಡಿ. ನಿಮ್ಮ ಉಸಿರಿರೋವರೆಗೂ ರಾಯರ ಹೆಸರನ್ನು ಹೇಳ್ತಾ ಇರಿ, ನಿಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಆಗ್ಲಿ ಗುರುಗಳೇ, ಆಗ್ಲಿ. ನೀವು ಮನುಷ್ಯರ ಪಾದ ಹಿಡಿಬೇಡಿ, ನೀವು ರಾಯರ ಪಾದ ಹಿಡಿದಿದ್ದೀರಾ ಇವಾಗ. ಅಷ್ಟೇ ನೋಡಿ ಗುರುಗಳೇ. ನನ್ನ ಜೊತೆ ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಜೊತೆ ರಾಯರಿದ್ದಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹಾಕಿ ನೀವು. ಗುರುಗಳೇ, ನನ್ಗೆ ಬೇಡ, ಯಾರು ಬೇಡ. ಯಾಕಂದ್ರೆ ಇವತ್ತ ನನ್ನ ಮನೆಯಲ್ಲಿ ಸ್ವತಃ ನನ್ನ ತಂದೆ ತಾಯಿನೇ ಇರಬಹುದು, ನನ್ನ ಅಣ್ಣ ತಮ್ಮನೇ ಇರಬಹುದು, ಯಾರೇ ಇರಬಹುದು. ಆದ್ರೆ ನಾನು ಸಾಯುವವರೆಗೂ ಮಾತ್ರ ನನಗೆ ವ್ಯಾಲ್ಯೂ. ನಾನು ಸತ್ತ ಮೇಲೆ ನನಗೆ ಬಾಡಿ ಅಂತ ಕರೀತಾರೆ, ಹಣ ಅಂತ ಕರೀತಾರೆ. ಹೌದು ಗುರುಗಳೇ. ಅದು ನನ್ನನ್ನು ಮಣ್ಣು ಮಾಡಿ ನನ್ನನ್ನು ವಾಪಸ್ ಹಿಂದೆ ಮನೆಗೆ ಬರುವಂತ ಸಮಯದಲ್ಲಿ ಅವರೆಲ್ಲರೂ ಸ್ನಾನವನ್ನು ಮಾಡ್ಕೊಂಡು ಬರ್ತಾರೆ, ಒಳಗಡೆ ಕೈಕಲ್ ಮೂಲಕ ತಕೊಂಡು ಸ್ನಾನವನ್ನು ಮಾಡ್ಕೊಂಡು ಬರ್ತಾರೆ. ಆದ್ರೆ ನನಗೆ ರಕ್ಷಿಸೋದು ನನ್ನ ಗುರು ರಾಘವೇಂದ್ರ ಸ್ವಾಮಿ ಅವರು ಮಾತ್ರ. ನಿಮ್ಗೆ ಕಷ್ಟ ಆಗ್ಲಿ ಏನೇ ಆಗ್ಲಿ, ಯಾಕಂದ್ರೆ ನೀನ್ ಚಿಂತೆ ಮಾಡ್ಬೇಡ, ನಿನ್ನ ಜೊತೆ ನಾನು ಇರ್ತೀನಿ ಅಂತೇಳಿ ರಾಯರು ಸದಾ ನಮ್ ಜೊತೆ ಇರ್ತಾರೆ. ನಿನ್ನ ಕಷ್ಟದಲ್ಲೂ ನಾನು ಇರ್ತೀನಿ, ನಿನ್ನ ಸುಖದಲ್ಲೂ ನಾನು ಇರ್ತೀನಿ. ನನಗೆ ನಿನ್ನ ದುಡ್ಡು ಆಸ್ತಿ ಬೇಡ, ನನ್ನ ಭಕ್ತಿ ಮಾತ್ರ ಬೇಕು. ನೀನ್ ಕೇಳಿದ್ದಲ್ಲ, ಭಕ್ತಿಯಿಂದ ನನ್ನ ಹತ್ರ ಬಾ, ನಾನು ಪ್ರೀತಿಯಿಂದ ನಿನ್ನನ್ನು ಸ್ವೀಕರಿಸ್ಕೊಂತೀನಿ ಅಂತ ಹೇಳಿದ್ದಾರೆ ರಾಯರು. ಸ್ವೀಕರಿಸಿದ್ದಾರೆ ಗುರುಗಳೇ, ಸ್ವೀಕರಿಸಿದ್ದಾರೆ. ಅದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಇವತ್ತು ನಿಮ್ಮ ಧ್ವನಿ ಕೇಳಿ. ಅಷ್ಟು ಅವತ್ತಿನ ದಿನದಲ್ಲಿ ನನಗೆ ಇಷ್ಟೊಂದು ಸಾಲ ಇದೆ ಅಂತ ಹತ್ಕೊಂಡು ಫೋನ್ ಮಾಡಿದಾಗ ಅವತ್ತು ಧ್ವನಿನೇ ಬೇರೆ, ಇವತ್ತು ಧ್ವನಿನೇ ಬೇರೆ. ಖಂಡಿತ. ಬ್ಯಾಂಕ್ ಸಾಲ ಕುಟುಂಬದ ಇದು ಜಂಟಿ ಸಾಲದೊಳಗ ನನ್ಗೆ ಇಷ್ಟೊಂದು ಇದನ್ ಮಾಡಿದ್ದಾರೆ ಗುರುಗಳ, ಅನುಗ್ರಹ ಮಾಡಿದ್ದಾರೆ. ಈಗ ನಾನು ವೈಯಕ್ತಿಕನು ನಾವು ಬೇರೆ ಅಣ್ತಂಬ್ರು ಬೇರೆ ಆದ ವಿಚಾರದೊಳಗನು ನಾನು ಸ್ವಲ್ಪ ಕೈ ಸಾಲ ಮಾಡ್ಕೊಂಡಿದ್ದೀನಿ ಗುರುಗಳ. ಅದನ್ನೊಂದಿಷ್ಟು ನಾನು ತೀರ್ಸಕ್ ಯಾವ್ದಾದ್ರು ನನ್ಗ ದಾರಿ ತೋರ್ಸ್ಲಿ ಗುರು ರಾಯರಂತ ಬೇಡ್ಕೊಳ್ತೀನಿ. ನೋಡಿ, ಒಂದೇ ಒಂದ್ ಮಾತಾಡ್ತೀನಿ, ಅತಿ ಶೀಘ್ರದಲ್ಲಿ ಏನ್ ನೀವು ಒಂದು ಸಾಲ ಮಾಡಿದ್ರೆ ಅತಿ ಶೀಘ್ರದಲ್ಲಿ ಅದು ನಿಮ್ಗೆ ಮುಕ್ತಿ ಆಗತ್ತೆ.
ಆಯ್ತು ಗುರುಗಳು, ಆಗ್ಲಿ ಅತಿ ಶೀಘ್ರದಲ್ಲೇ ಹಂಗೆ ಇವಾಗ ಹೆಂಗೆ ನೀವು ರಾಯರಿಗೆ ಪೂಜೆ ಮಾಡ್ತಾ ಇದ್ರೆ ಅದನ್ನೇ ಪೂಜೆ ಕಂಟಿನ್ಯೂ ಮಾಡಿ. ಆದ್ರೆ ಯಾವ್ದೋ ಒಂದು ಮಿರಾಕಲ್ ಆಗಿ ರಾಯರೇ ನಿಮ್ಗೆ ಅನುಗ್ರಹ ಮಾಡ್ತಾರೆ. ಅಂದ್ರೆ ರಾಯರೇ ಬಂದು ನಿಮ್ ಕೈಯಿಂದ ದುಡ್ಡು ಕೊಡ್ತಾರೆ ಅಂತ ಹೇಳ್ತಾ ಇಲ್ಲ. ಇವಾಗ ಹೆಂಗ್ ನಿಮ್ಗೆ ಅನುಗ್ರಹ ಮಾಡಿ ಅಲ್ಲಿ ಒಂದು ಅಲ್ಲಿ ಹೆಂಗ್ ಕುಗ್ಸಿದ್ರು ಬ್ಯಾಂಕ್ ಅಲ್ಲಿ ಇಷ್ಟು ದುಡ್ಡು ಕಟ್ಟಬೇಕಾಗಿರೋದನ್ನು ಇಷ್ಟು ಕಡಿಮೆ ಮಾಡಿ ಅಂತ ಹೆಂಗ್ ಮಾಡಿದ್ರು, ಅಲ್ಲಿ ಒಂದು ಸೊನ್ನೆನ 2 ಸೊನ್ನೆನ ತೆಗೆದು ಬಿಡ್ತಾರೆ ರಾಯರು. ಆಯ್ತು ಗುರುಗಳೇ, ಹಂಗೆ ಆಗ್ಲಿ. ನನಗೆ ಒಂದ್ ಮಾತು ಹೇಳಿದ್ರಿ ಗುರುಗಳೇ, ಈಗ ಒಂದ್ 6 ವಾರದ 9 ವಾರದ ವ್ರತ ಹೇಳೋಕಿನ ಮುಂಚೆಗೆ ನಿಮ್ ಜೀವನದೊಳಗ ಒಂದು ಪವಾಡ ನಡೀತೆ, ಲಾಟ್ರಿ ಹೊಡಿಯುತ್ತೆ ಅಂದ್ರೆ ಹಬ್ಬ ನನಗೆ ಖುಷಿ ಆಯ್ತು ಅಂತಂದೆ. ಖುಷಿ ಪಡ್ಬೇಡ್ರಿ, ನಗಬೇಡ್ರಿ, ಅವಮಾನ ಮಾಡ್ದಾಗ ಆಗತ್ತೆ ಅಂತಂದ್ರೆ, ಇಲ್ಲ ರೀ ನನಗೆ ತಡ್ಕೊಳಕ್ ಆಗ್ತಿಲ್ಲ, ನೀವ್ ಹೇಳೋ ಆತ್ಮಸ್ಥೈರ್ಯಕ್ಕ ನನ್ಗ ಒಂದ್ ರೀತಿ ಹುರಿದುಂಬಿಸ್ದಂಗ ಆಯ್ತು ಅಂತಂತ ನಾ ಹೇಳಿದೆ. ಓಕೆ ಓಕೆ, ನೀವು ಒಂದು ನನಗೆ ಹೇಳಿದ್ರಿ ಯಾವ್ದಂದ್ರೆ ನೆನಪು ಬಂತು ಇವಾಗ, ಲಾಟ್ರಿ ಅಂದ್ಮೇಲೆ ನೀವೇನ ಅದು ಮಾತಾಡಿದ್ದು. ಹೌದು ಗುರುಗಳು, ಲಾಟ್ರಿ ಅಂದ್ರೆ ನಿಮ್ಗೆ ದುಡ್ಡು ಕಾಸು ವಿಚಾರದೊಳಗ ದುಡ್ಡು ಬಂದು ಹಣ ಬಂದು ನಿಮ್ ಮನಿ ಸೇರುತ್ತ, ಲಾಟ್ರಿ ಹೊಡಿತ ಅಂತಂದ್ರ ದುಡ್ಡು ಕಾಸಿನ ವಿಚಾರದೊಳಗಲ್ಲ, ಯಾವ್ದೋ ರೂಪದೊಳಗ ರಾಯರು ನಿಮ್ಗೊಂದು ದಾರಿ ತೋರಿಸ್ತಾರೆ, ನಿಮ್ಗೊಂದು ಭಾರ ಇಳಿಸ್ತಾರ ಅಂತ ಹೇಳಿದ್ರಿ. ಒಂದು ಭಾರ ಇಳಿಸಿದ್ದಾರೆ, ಇನ್ನೂ ಒಂದ್ ಭಾರ ನನಗೆ ಅದು ಭಾರ ಇದೆ ಗುರುಗಳು. ಅದು ಆಗುತ್ತೆ ಅತಿ ಶೀಘ್ರದಲ್ಲಿ ಅನುಗ್ರಹ. ನೋಡಿ ನನ್ಗೆ ಇವಾಗಾದ್ರೂ ನನ್ಗೆ ನೆನಪೇ ಇಲ್ಲ ಲಾಟ್ರಿ ಬಗ್ಗೆ ಮಾತಾಡಿದ ಅದು, ನಾನು ಮಾತಾಡಿದ್ದೀನಿ, ಅದು ಯಾರ ಹತ್ರ ಮಾತಾಡಿದ್ದೀನಿ ಅಂತ ಗೊತ್ತಿರ್ಲಿಲ್ಲ ನನಗೆ. ಆದ್ರೆ ಕಸ್ಟಮರ್ ಗುರುಗಳೇ, ಅದಕ್ಕೆ ಏನಾಯ್ತು ಅಂದ್ರೆ ಹೌದು ಕರೆಕ್ಟ್, ಇವಾಗ ನೆನಪು ಬಂತು. ಆದ್ರೆ ನಾನ್ ನಿಮ್ಗೆ ಪೂಜೆ ಮಾಡುವಂತ ಸಮಯದಲ್ಲೇ ನಾನು ನಿಮ್ಗೆ ಹೇಳಿದೆ. ನಾನು ಹೌದು ಗುರು, ಏನ್ ಹೇಳಿದೆ ಅಂತಂದ್ರೆ, ಚಿಂತಿಸಬೇಡಿ ಸ್ವಾಮಿ, ನಿಮಗೆ ಅತಿ ಶೀಘ್ರದಲ್ಲೇ, ಯಾಕಂದ್ರೆ ಇಲ್ಲಿ ನನಗೆ ತೋರಿಸ್ತಾ ಇದೆ ಅತಿ ಶೀಘ್ರದಲ್ಲೇ ನಿಮ್ಗೊಂದು ಲಾಟ್ರಿ ಹೊಡೆಯುತ್ತೆ ಅಂತ ಹೇಳಿದ್ದೆ ನಾನು. ಆ ಲಾಟ್ರಿ ಹೊಡೆಯುವಂತ ಸಮಯದಲ್ಲಿ ನೀವು ನಗಿತಾ ಇದ್ರಿ, ಅದು ಆ ನಗು ಶಬ್ದ ನನಗೆ ಇನ್ನೂ ಕೇಳಿಸ್ತು. ಯಾಕಂದ್ರೆ ಇವಾಗ ನೆನಪಾಯ್ತು, ಬಟ್ ನೀವೇ ಅಂತ ಗೊತ್ತಾಗಿರ್ಲಿಲ್ಲ ನನಗೆ. ಆ ನಗು ಶಬ್ದ ಏನ್ ಇವ್ರು ಜೋಕ್ ಮಾಡ್ತಾ ಇದಾರೆ ಏನೋ ಅನ್ನೋ ಒಂದು ಮೂಮೆಂಟ್ ಅಲ್ಲಿ ನೀವು ತೋರಿಸಿದ್ರಿ. ಸ್ವಾಮಿ ನಗಕ್ ಹೋಗ್ಬೇಡಿ, ಲಾಟ್ರಿ ಅಂದ್ರೆ ನಿಮ್ಗೆ ರಾಯರೇ ಬಂದು ಈ ತರ ಲಾಟ್ರಿ ತಗೊಳಪ್ಪ ಅಂತ ನಿಮ್ಗೆ ಕೊಡಲ್ಲ. ಯಾವ್ದು ರೂಪದೊಳಗೆ ನಿಮ್ಗೆ ಅನುಗ್ರಹ ಮಾಡ್ತಾರೆ. ನೀವು ನಗು ಬಂತ ನಿಮ್ಗೆ ಅವಮಾನ ಮಾಡ್ದಾಗ ಆಗತ್ತೆ ಅಂದ್ರೆ ಅದಕ್ಕೆ ಕ್ಷಮೆ ಇರ್ಲಿ ಗುರುಗಳೇ. ನನಗೆ ನಗು ಬಂದ್ ನಗಲಿಲ್ಲ, ನನ್ಗೊಂದ್ ರೀತಿ ಖುಷಿ ಅನಿಸ್ತು ನೀವು ಹೇಳೋ ಮಾತಿಗೆ ಅಂತ ಹೇಳಿದೆ ನಾನು ನಿಮ್ಗೆ. ಕ್ಷಮೆ ಕೇಳ್ಕೊಂಡು ಕೇಳಿದೆ ನೋಡಿ ಗುರುಗಳೇ. ಹೌದು, ಇಲ್ಲ ಅದ್ರ ಬಟ್ ನೀವೇ ಅಂತ ಗೊತ್ತಾಗಿರ್ಲಿಲ್ಲ. ಆದ್ರೆ ನೀವು ಕ್ಷಮೆ ಕೇಳಿದ್ರಿ. ಆದ್ರೆ ಆ ಲಾಟ್ರಿ ಆಗತ್ತೆ, ಅತಿ ಶೀಘ್ರದಲ್ಲೇ ಆಗುತ್ತೆ ಅಂತಾನು ನಾನು ನಿಮ್ಗೆ ಆ ಧ್ವನಿ ಮುಖಾಂತರ ತಿಳಿಸಿದಾಗ ನೀವು ನಗಿತಾ ಇದ್ರಿ. ಅದಕ್ಕೆ ನಗಕ್ ಹೋಗ್ಬೇಡಿ, ಅದು ರಾಯರಿಗೆ ಅವಮಾನ ಮಾಡ್ದಂಗ ಆಗುತ್ತೆ. ಆದ್ರೆ ರಾಯರನ್ನು ನೀವು ಎಷ್ಟು ಭಕ್ತಿಯಿಂದ ನಾನು ಹೇಳುತ್ತಾ ಇದ್ದೀನ ಈ ವ್ರತವನ್ನು ಅಷ್ಟು ನೀವು ಕಂಟಿನ್ಯೂ ಆಗಿ ಪೂಜೆ ಮಾಡಿ, ಆಮೇಲೆ ಪೂಜೆ ಮುಗಿದ ಮೇಲೆ ನೀವು ನನಗೆ ಕರೆ ಮಾಡ್ತೀರಾ ಅಂತ ಹೇಳಿದ್ದೆ. ಆದ್ರೆ ಇನ್ನೂ 9 ವಾರನೂ ಕಂಪ್ಲೀಟ್ ಆಗಿಲ್ಲ ನಿಮ್ಮ ಪೂಜೆ. ಇನ್ನೂ 2 ವಾರ ಇದೆ ಗುರುಗಳೇ. ಅದೇ ಇನ್ನು 2 ವಾರ ಇದೆ. 2 ವಾರದ ಒಳಗಡೆ ಆ ಲಾಟ್ರಿ 15 ಲಕ್ಷದ ಲಾಟ್ರಿ ನಿಮ್ಗೆ ಹೊಡಿತಲ್ವಾ? ಹಾಗಾದ್ರೆ 1 ರೂಪಾಯಿ ದುಡ್ಡಿಲ್ಲ, ನೀವು 1 ರೂಪಾಯಿ ದುಡ್ಡು ಕಟ್ಲಿಲ್ಲ ಇವಾಗ. ಅಲ್ಲ, 1,70,000 ನಿಮ್ ಅಣ್ಣವ್ರು ಕೊಡ್ಬೇಕು, ಅದನ್ನ ಕೊಡಿರಿ ಅಂತ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ 15 ಲಕ್ಷ ನಿಮ್ಗೆ ಲಾಟ್ರಿ ಹೊಡಿತಾ, ನಾನು ಹೇಳಿರೋ ಧ್ವನಿ ಮುಖಾಂತರ ನಿಮ್ಗೆ ತಲುಪ್ತಾ? ನಮ್ ಕುಟುಂಬಕ್ಕಾಗಿ ಹೊಡೆದಿದೆ ರೀ ಗುರುಗಳೇ, ನಮ್ ಕುಟುಂಬಕ್ಕಾಗಿ ಹೊಡೆದಿದೆ. ಇನ್ನು ನಾನು ವೈಯಕ್ತಿಕ ಸಾಲ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕಾದ್ರೂ ಏನಾದ್ರೂ ಒಂದು ದಾರಿ ತೋರಿಸಿ. ಅದಕ್ಕೂ ಆಗುತ್ತೆ. ಈಗ 15 ಲಕ್ಷನೇ ತೀರ್ಸಿದ್ದಾರೆ, ಇನ್ನು ಅದರ ಅರ್ಧ ಇದು 8 ಲಕ್ಷ ಅಲ್ಲ. 8 ಲಕ್ಷ ಅಂದ್ರೆ ತುಂಬಾ ದೊಡ್ಡ ಅಮೌಂಟೇ ಅದು. ಆದ್ರೆ ಆ 15 ಲಕ್ಷನೇ ತೀರ್ಸಿದ್ದಾರೆ ಅಂದ್ರೆ ಇನ್ನು 8 ಲಕ್ಷನೂ ತೀರಿಸ್ತಾರೆ. ಚಿಂತೆ ಮಾಡ್ಬೇಡಿ, ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ. ನನ್ನ ಧ್ವನಿ ಮುಖಾಂತರದಲ್ಲಿ ನಾನು ತಿಳಿಸುವುದು ಎಲ್ಲಾ ಪ್ರತಿಯೊಬ್ಬರಿಗೂ ನನ್ನ ಧ್ವನಿ ಇದೆ. ರಾಯರಿದ್ದಾರೆ. ಇವಾಗ ನೆನಪಾಯ್ತು ಗುರುಗಳೇ, ನಾವು ಕಷ್ಟ ರಾಯರ ಹತ್ರ ಹೇಳ್ಕೋಬಾರ್ದು, ಕಷ್ಟಕ್ಕ ನಾವು ಹೇಳ್ಬೇಕು ರಾಯರ್ ನಮ್ಮ ಹತ್ರ ಇದ್ದಾರೆ ಅಂತ. ಈ ಮಾತು ಸತ್ಯ. ಇದೇನ್ ಹೇಳಿದ್ರಲ್ಲ, ನನ್ನ ಜೊತೆ ರಾಯರಿದ್ದಾರೆ, ಕಷ್ಟ ಬರ್ಲಿ ಹೇಳೋದು ರಾಯರಿದ್ದಾರೆ ನನ್ನ ಜೊತೆಗೆ ಅಂತ ಹೇಳೋದು ಅಷ್ಟೇ. ಹೌದು, ಕಷ್ಟ ಬಂತ ಬಾ ನನ್ನ ಜೊತೆ ರಾಯರಿದ್ದಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕು ನೋಡಿ ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ, ಬಟ್ ಮಿರಾಕಲ್ ಅಂತ ಹೇಳಿರ್ಬೋದು, ಅಷ್ಟು ಅದ್ಭುತವಾಗಿ ಮಾಡ್ತಾರೆ. ತುಂಬಾ ಖುಷಿ ಆಯ್ತು ಸ್ವಾಮಿ ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಮತ್ತೆ ನಾನು ನಿಮ್ಗೆ ಸಂಪರ್ಕ ಮಾಡ್ತೀನಿ, ಚಿಂತಿಸಬೇಡಿ. ನಾನ್ ಸಂಪರ್ಕ ಅಲ್ಲ, ನಿಮ್ಮ ಇನ್ನೊಂದು 8 ಲಕ್ಷ ಇದೆ ಅಂತ ಹೇಳಿದ್ರೆ ಅದು ಕ್ಲಿಯರ್ ಆಗಿ ಅತಿ ಶೀಘ್ರದಲ್ಲೇ ಕ್ಲಿಯರ್ ಆಯ್ತು. ನಂದು 8 ಲಕ್ಷನೂ ಕ್ಲಿಯರ್ ಆಯ್ತು ಅಂತ ನೀವು ನನಗೆ ಕರೆ ಮಾಡ್ತೀರಾ? ಆಗ್ಲಿ ಗುರುಗಳೇ, ಆಗ್ಲಿ. ಅದನ್ನೇ ನಾನು ದಾರಿ ಕಾಯ್ತಾ ಇದ್ದೀನಿ ಇವಾಗ. ಖಂಡಿತ ಸ್ವಾಮಿ, ಖಂಡಿತ. ಶುಭವಾಗಲಿ. ಏನಾದ್ರೂ ಆಸ್ತಿ ಮಾರಿ ಆದ್ರೂ ನನ್ ಸ್ವಲ್ಪ ಜಮೀನ್ ಕಡಿಮೆ ಮಾಡ್ಕೊಂಡು, ನನ್ ಮಕ್ಕಳಿಗೆ ಆಸ್ತಿ ಕಡಿಮೆ ಮಾಡ್ಕೊಂಡು ಸಾಲ ಎಲ್ಲಾ ತೀರ್ಸಿ ಋಣಮುಕ್ತ ಆಗ್ತೀನಿ. ನನ್ಗೊಂದು ಒಳ್ಳೆ ಉದ್ಯೋಗ, ನನ್ಗೂ ಇಲ್ಲ, ನನ್ ಹೆಂಡತಿಗಿಲ್ಲ, ಹೆಂಡ್ರ ಮಕ್ಕಳನ್ನ ಸಾಕೋದು ಕಷ್ಟ ಆಗಿದೆ ನನ್ಗೀಗ. ಕೈ ಸಾಲ ಮಾಡ್ಕೊಂಡು ಮಕ್ಕಳ ಸ್ಕೂಲ್ ಫೀಗೆಲ್ಲ ನನ್ಗ ಏನ್ ಹೇಳಕ್ ಆಗ್ತದ ಅಂತ ಪರಿಸ್ಥಿತಿ ಗುರುಗಳೇ. ಅದಕ್ಕೆ ಅದು ಆಗುತ್ತೆ, ಇದು ಆಗುತ್ತೆ, ಚಿಂತೆ ಮಾಡ್ಬಿಡಿ. ರಾಯರ್ನ ನಂಬಿ ಅಷ್ಟೇ ನಾನು ಕೇಳ್ಕೊಳ್ತೀನಿ ನಿಮ್ಮ. ಅಷ್ಟೇ ಗುರುಗಳೇ. ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಶುಭವಾಗ್ಲಿ ಸ್ವಾಮಿ. ರಾಯರಿದ್ದಾರೆ.
ನಮಸ್ತೆ ನಮಸ್ತೆ ನಮಸ್ತೆ. ನಿಮ್ಗೆ ಏನೇ ಇದ್ರು ನನಗೆ ಫೋನ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಸ್ವಾಮಿ. ಆಯ್ತು ಗುರುಗಳೇ, ನಾನು 2 ವಾರದಿಂದ ಹೇಳಕಾದ್ರೆ ನೀವು ಫೋನ್ ರಿಸೀವ್ ಮಾಡಿರ್ಲಿಲ್ಲ, ಇರ್ಲಿ, ಅದಕ್ಕೆ ನನಗೆ ಕ್ಷಮೆ ಸುಮಾರು ಇರ್ಲಿ. ಇದು ಇರ್ಲಿ. 6ನೇ ವಾರದೊಳಗ ಮುಗಿದಿರೋದು ವಿಷಯ. ಆಯ್ತು 5 ವಾರ ಮುಗಿದ್ಮೇಲೆ ಆಗಿರೋದು 6ನೇ ವಾರ ಅನ್ನೋದ್ರೊಳಗೆ. ಹಾ 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 ಇದನ್ನ ಹೇಳಕ್ಕೆ ನಾನು ತಡ ಮಾಡಿದ್ದಕ್ಕಾಗಿ ಕ್ಷಮೆ ಕೇಳ್ತೀನಿ. ಇರ್ಲಿ ಶುಭವಾಗ್ಲಿ ಸ್ವಾಮಿ. ಸರಿ ಸರಿ.